ಹೀಗಾಗಿ ಆ ಕಡೆಗೆ ನೋಡಿ, ಮಕ್ಕಳು ಯಾವ ತಾಯಿಗಿಲ್ಲ, ಯಾವ ಮಹಿಳೆಗಿಲ್ಲ ಅಂತ ಆಕೆ ಈ ಕೆಲಸಗಳನ್ನು ಮಾಡಿದ್ರೆ ಅವಳು ಶತಪುತ್ರವತಿ ಆಗ್ತಾಳೆ. ಇದು ಬಹಳ ಮುಖ್ಯ. ಇನ್ನ ಆಮೇಲೆ ಮತ್ತೂ ಒಂದು ಆಯಾಮಕ್ಕೆ ಬಂದರೆ ಮದುವೆ ಬರ್ತದೆ. ಮದುವೆಯ ವಿಷಯದಲ್ಲಿ ಈಗಂತೂ ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ಬ್ರಾಹ್ಮ ವಿವಾಹ ಅನ್ನೋದು ಇಲ್ಲ ಅನ್ನೋಷ್ಟು ಕಡಿಮೆ ಆಗಿದೆ. ಲವ್ ಮ್ಯಾರೇಜ್ ಅನ್ನೋದು ಬಂದಿದೆ, ಲವ್ಡ್ ಅರೇಂಜ್ಡ್ ಮ್ಯಾರೇಜ್ ಅಂತ ಕೂಡ ಬಂದಿದೆ. ನಾನು ಯಾವುದು ಮುಚ್ಚುಮರೆ ಮಾಡ್ತಾ ಇಲ್ಲ, ನಿಸ್ಸಂಕೋಚವಾಗಿ ಹೇಳ್ತೀನಿ, ಎಲ್ಲಿಯೂ ಹೀಗೆ ಹೇಳ್ತೀನಿ, ತಪ್ಪಲ್ಲ. ಯಾಕೆಂದ್ರೆ ನಮ್ಮಲ್ಲಿ 8 ಬಗೆಯ ಮದುವೆಗಳನ್ನು ಹೇಳಿದ್ದಾರೆ. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ರಾಕ್ಷಸ, ಆಸುರ, ಪೈಶಾಚ ಅಂತ. ಇಲ್ಲಿ ಆಸುರ, ಪೈಶಾಚ, ರಾಕ್ಷಸ ಒಳ್ಳೆಯದಲ್ಲ. ಮಿಕ್ಕ 5 ಬಗೆಯ ವಿವಾಹಗಳು ಒಳ್ಳೆ ಇದೆ. ಮತ್ತೆ ಯಾವ ಬಗೆಯ ವಿವಾಹ ಅನ್ನೋದಕ್ಕಿಂತ ಯಾವ ಬದ್ಧತೆ ಇದೆ ಅನ್ನೋದು ಮುಖ್ಯ. ಮತ್ತೆ ಗಂಡು ಹೆಣ್ಣು ಪರಸ್ಪರ ಇಷ್ಟಪಟ್ಟು ತಂದೆ ತಾಯಿಗಳನ್ನಷ್ಟು ಜನನ್ನು ಉಪೇಕ್ಷೆ ಮಾಡುವುದಾದ್ರೆ, ಬಂಧುವರ್ಗವನ್ನು ಉಪೇಕ್ಷೆ ಮಾಡೋದಾದ್ರೆ, ನಾಳೆ ಅವರನ್ನು ಅವರ ಮಕ್ಕಳು ಉಪೇಕ್ಷೆ ಮಾಡ್ತಾರೆ, ದೊಡ್ಡ ಸಮಾಜ ಅವರನ್ನು ಉಪೇಕ್ಷೆ ಮಾಡುತ್ತದೆ. ಹೀಗಾಗಿ ಎಂಥ ಪ್ರಣಯ ವಿವಾಹವು ಬ್ರಾಹ್ಮ ವಿವಾಹವಾಗುವಂತೆ ನೋಡಿಕೊಳ್ಳಬೇಕು. ಈಚಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳನ್ನು ಆ ಥರ ತೆಗೆದಿದ್ದಾರೆ. ಲವ್ ಮ್ಯಾರೇಜ್ ಅನ್ನ ಎಲ್ಲರನ್ನೂ ಒಪ್ಪಿಸಿ ಮಾಡತಕ್ಕಂಥದ್ದಾಗಿದೆ. ಒಪ್ಪಿಸೋದಕ್ಕೆ ಒಂದು ಅನನ್ಯ, ಇದು ಒಂದು ಒಳ್ಳೆಯ ಪದ್ಧತಿ ಮಾಡಿದ್ದಾರೆ. ಅಂದ್ರೆ ಸಿನಿಮಾ ಜನಕ್ಕೂ ಒಳ್ಳೇದು ಯಾವುದು ಅಂತ ಗೊತ್ತಾಗ್ತಾ ಇದೆ, ಒಂದು ಸಂಗತಿ ಅದು. ಹೀಗಾಗಿ ಪರಸ್ಪರ ಇಷ್ಟಪಟ್ಟು ಮದುವೆ ಆಗ್ತೀನಿ ಎನ್ನುವ ನಮ್ಮ ಹೆಣ್ಣು ಮಕ್ಕಳು ಆ ಇಷ್ಟ ಅನ್ನೋದು ಶ್ರೇಷ್ಠವೂ ಆಗಬೇಕಲ್ವಾ, ಆ ದಿಕ್ಕಿನಲ್ಲಿ ನೋಡಬೇಕು. ಹಾಗೆ ಬಂದಾಗ ಮೊತ್ತ ಮೊದಲು ಲವ್ ಜಿಹಾದನ ಬಗ್ಗೆ ಎಚ್ಚರ ಇಟ್ಕೋಬೇಕು. ನಾನು ಕಂಡಿದ್ದೀನಿ ತುಂಬಾ ಬ್ರಾಹ್ಮಣ ಹೆಣ್ಣು ಮಕ್ಕಳು ತಿಳಿದೋ ತಿಳಿಯದೆಯೋ, ಅವಿವೇಕದಿಂದಲೋ, ಅಜ್ಞಾನದಿಂದಲೋ, ಅಹಂಕಾರದಿಂದಲೋ ಮುಸಲ್ಮಾನರಿಗೆ ವಶರಾಗ್ತಾ ಇದ್ದಾರೆ. ಬಹಳ ಬಹಳ ಅನ್ಯಾಯ. ಒಬ್ಬ ಹಿಂದೂ ಮಹಿಳೆ, ಅದರೊಳಗೂ ಒಬ್ಬ ಬ್ರಾಹ್ಮಣ ವಧು, ಅವಳು ಮುಸ್ಲಿಂ ಸಮುದಾಯಕ್ಕೆ ಹೋದರೆ, ಕ್ರೈಸ್ತ ಸಮುದಾಯಕ್ಕೆ ಹೋದರೆ, ಅವಳೊಬ್ಬಳು ಸನಾತನ ಧರ್ಮಕ್ಕೆ ಶತ್ರುವಾಗೋದಷ್ಟೇ ಅಲ್ಲ, 10 ಶತ್ರುಗಳನ್ನು ಹುಟ್ಟಿಸ್ತಾಳೆ. ಅದರಿಂದ ಅದಕ್ಕೆ ಯಾವತ್ತೂ ಅವಕಾಶ ಕೊಡಬಾರದು. ಬೇಕಾದ್ರೆ ಕನ್ಯೆಯಾಗಿರ್ಲಿ, ತೊಂದರೆ ಇಲ್ಲ. ಆದರೆ ಈ ರೀತಿಯಾದ ಮತಾಂತರ ವಿವಾಹ ಮಾತ್ರ ಖಂಡಿತ ಖಂಡಿತ ತಪ್ಪು. ಅದನ್ನ ಮೊದಲು ನಮ್ಮ ಹೆಣ್ಣು ಮಕ್ಕಳು, ತಾಯಂದ್ರು ಗಟ್ಟಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಅಂಶ ಏನಾಗಿದೆ, ಗಂಡನ ವಿದ್ಯಾಭ್ಯಾಸಕ್ಕಿಂತಲೂ ತನ್ನ ವಿದ್ಯಾಭ್ಯಾಸ ಮೇಲೆ ಇರಬೇಕು ಅಂತಂದ್ರೆ ಮುಜುಗರ ಪಟ್ಕೋತಾಳೆ ಹೆಣ್ಣು. ನನಗಿಂತ ಹೈಯರ್ ಕ್ವಾಲಿಫಿಕೇಶನ್ ಬೇಕು, ನನಗಿಂತ ಹೈಯರ್ ಸ್ಯಾಲರಿ ಬೇಕು ಅಂತ. ಇಷ್ಟೆಲ್ಲ ಇದ್ದವನು ನಿಮ್ಮನ್ನು ಯಾತಕ್ಕೆ ಗೌರವದಿಂದ ಕಾಣ್ತಾನೆ, ಕೆಳಗಿನವರಾಗಿ ಕಾಣ್ತಾನೆ. ನಾವೇ ಆಸೆ ಪಟ್ಟು ನಮಗಿಂತ ಓದಿರ್ಬೇಕು, ನಮಗಿಂತ ಶ್ರೀಮಂತರಾಗಿರ್ಬೇಕು ಅಂದ್ರೆ ಅವನು ನಮಗಿಂತ ಕೀಳಾಗಿ ಕಾಣ್ತಾನಲ್ವಾ. ಅಲ್ಲೇ ಇದೆಯಲ್ವಾ ಅದು. ಇದು ಸಾಮಾನ್ಯವಾದ ವಿಷಯ. ಅರ್ಥ ಮಾಡಿಕೊಳ್ಳದೆ ಇದ್ರೆ ಹೆಣ್ಣು ಮಕ್ಕಳು ಹೇಗೆ? ಹೀಗಾಗಿ ಗಂಡು ಗೌರವ ಕೊಡಬೇಕು ಅಂದ್ರೆ ನಮಗಿಂತ ಕೆಳಗಿನವನನ್ನೇ ಮಾಡ್ಕೋಬೇಕು. ಇದನ್ನು ಒಪ್ಕೋತಾರ ಹೇಳಿ? ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ, ನಾವು ಶ್ರೇಷ್ಠವನ್ನ ಬಯಸಿದ್ರೆ ಶ್ರೇಷ್ಠ ನಮ್ಮನ್ನು ಕನಿಷ್ಠವಾಗಿ ಮಾಡುತ್ತದೆ. ಇದು ಒಂದು ಗಮನದಲ್ಲಿರಬೇಕು. ಮತ್ತೆ ದಾಂಪತ್ಯದಲ್ಲಿ ಶ್ರೇಷ್ಠ ಕನಿಷ್ಠಗಳ ಮೇಲೆ ನಿಲ್ಲುತ್ತಾರೆ, ಅದು ನಿಲ್ಲುವಂಥದ್ದೇ ಅಲ್ಲ. ಅರ್ಧೋವಾ ಯೇಷ ಆತ್ಮನಃ ಯತ್ ಪತ್ನಿ ಅಂತಲೇ ವೇದ ಹೇಳಿದೆ. ಆತ್ಮದ ಅರ್ಧ ಭಾಗವೇ, ಬೆಟರ್ ಹಾಫ್ ಅನ್ನೋದಕ್ಕೆ ವೇದದಲ್ಲಿದೆ. ಇಂಗ್ಲಿಷ್ನಲ್ಲಿ ಆಮೇಲೆ ಬಂದದ್ದು, ವೇದದಲ್ಲಿ ಉಂಟು. ಪತ್ನಿ ವಿಹೀನನಾದವರಿಗೆ ಎಷ್ಟೋ ರೈಟ್ಸ್ ಇಲ್ಲ. ಅವಿವಾಹಿತನಿಗೆ, ವಿಧುರನಿಗೆ, ಪತ್ನಿ ವಿಚ್ಛಿನ್ನನಿಗೆ ಇಲ್ಲವೇ ಇಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ವಿಚ್ಛೇದನದ ಸಮಸ್ಯೆ. ನಮ್ಮ ಪ್ರಾಚೀನ ಭಾರತದಲ್ಲಿ ವಿವಾಹ ವಿಚ್ಛೇದನವೂ ಇತ್ತು, ಆದರೆ ಅದೊಂದು ಚಟ ಆಗಿರಲಿಲ್ಲ. ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಶಾಕು ಆಗ್ಬೋದು. ವಿಚ್ಛೇದನಕ್ಕೆ ಸಂಸ್ಕೃತದಲ್ಲಿ ಏನ್ ಶಬ್ದ ಗೊತ್ತಾ? ಮೋಕ್ಷ ಅಂತ. ಪರಮ ಪುರುಷಾರ್ಥವಾದ ಮೋಕ್ಷಕ್ಕೂ ಮೋಕ್ಷ ಅಂತ ಹೆಸರಿದೆ, ಡಿವೋರ್ಸ್ಗೂ ಮೋಕ್ಷ ಅಂತ ಇದೆ. ಆ ಗಂಡನಿಂದ ಪೀಡೆ ಕಳ್ಕೊಂಡು ಮೋಕ್ಷ ಪಡೆದಷ್ಟು ಸಮಾಧಾನ ಆಯ್ತು ಅಂತ ಹೆಣ್ಣು, ಇವಳಿಂದ ಬಚಾವಾಗಿ ನಾನು ಮೋಕ್ಷ ಪಡೆದೆ ಅಂತ ಗಂಡು ಅಂದುಕೊಂಡು ಕೊಟ್ಟಿರ್ಬೋದೇನೋ ಪದ. ನಮ್ಮ ಧರ್ಮಶಾಸ್ತ್ರಕಾರರು ತುಂಬಾ ಪ್ರಾಮಾಣಿಕವಾದ ಪರಿಸ್ಥಿತಿಗಳಲ್ಲಿ ಹೆಂಗೆ ವಿಚ್ಛೇದನ ತಗೋಬಹುದು ಹೆಣ್ಣು ಮಗಳು ಅಂತ ಕೊಟ್ಟಿದ್ದಾರೆ. ಪರಾಶರ ಸ್ಮೃತಿಯಲ್ಲಿ ಇದೆ. ಇದೇ ಶೃಂಗಗಿರಿಯ ಪರಮೋತ್ತಮರಾದಂಥ ಆಚಾರ್ಯ ಪರಂಪರೆಯಲ್ಲಿ ಒಬ್ಬರಾಗಿದ್ದವರು, ಸರ್ವತಂತ್ರ ಸ್ವತಂತ್ರರಾದಂತಹವರು,
ಕರ್ನಾಟಕ ರತ್ನಸಿಂಹಾಸನಾಧೀಶ್ವರರಾದ ವಿಜಯನಗರ ಸಾಮ್ರಾಜ್ಯದ ಅರಸರನ್ನ ಅವರು ಸ್ಥಾಪನೆ ಮಾಡಿದವರು ವಿದ್ಯಾರಣ್ಯ ಸ್ವಾಮಿಗಳು. ಅವರು ಪೂರ್ವಾಶ್ರಮದಲ್ಲಿ ಮಾಧವಾಚಾರ್ಯರು. ಅವರು ಮಾಧವಾಚಾರ್ಯರು ಪರಾಶರ ಮಾಧವೀಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಪರಾಶರ ಮಾಧವೀಯ ಅಂತ ಪರಾಶರ ಸ್ಮೃತಿಗೆ. ಆ ಪರಾಶರ ಸ್ಮೃತಿಯಲ್ಲಿಯೇ ಉಂಟು ಪ್ರಮಾಣ. ನಷ್ಟೇ ಮೃತೆ ಪ್ರವ್ರಜಿತೆ ಅಂತ. ಗಂಡ ತೀರಿಕೊಂಡ್ರೆ, ರೋಗಗ್ರಸ್ತನಾಗಿದ್ರೆ, ಗುಣ ಮಾಡೋಕ್ಕಾಗದೇ ಇರತಕ್ಕಂಥ ರೋಗ ಬಂದ್ಬಿಟ್ಟಿದೆ ಅಂತಾದ್ರೆ, ಲೋಕಕ್ಕೆಲ್ಲ ಮೋಸ ಮಾಡಿ ಅಬ್ಸ್ಕಾಂಡಿಗೆ ತಪ್ಪಿಸ್ಕೊಂಡಿದ್ದಾನೆ, ರಾಜದ್ರೋಹದ ಆರೋಪದ ಮೇಲೆ ಅವನು ದಂಡಿತನಾಗಿ ಶಿಕ್ಷೆಗೆ ಒಳಪಟ್ಟು ಸೆರೆಯಲ್ಲಿ ಸಿಲುಕಿದ್ದಾನೆ, ಸನ್ಯಾಸಿಯಾಗಿ ಹೋಗಿದ್ದಾನೆ ಅಂತಂದ್ರೆ ಪಂಚತ್ಸು ಅಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ. ಈ 5 ಹಂತಗಳಲ್ಲಿ ಅವನ ಪತ್ನಿ ಆದವಳು ವಿಚ್ಛೇದನ ಮಾಡಿಕೊಂಡು ಬೇರೆ ಮದುವೆ ಮಾಡಿಕೊಳ್ಳಬಹುದು ಅಂತಲೂ ಇದೆ. ಯಾಕೆ ನಾನು ಹೇಳ್ತಿದ್ದೀನಿ, ಸುಮ್ಮನೆ ಮೋಜಿಗಾಗಿ ಡಿವೋರ್ಸ್ ತಗೊಳ್ಳೋದು ಒಂದು ಬೇರೆ, ಅದಕ್ಕೆಲ್ಲ ನಾವು ನಿಯಮ ಏನು ಹಾಕೋಕ್ಕ ಆಗೋಲ್ಲ. ಸರ್ವವೂ ಬಿಟ್ಟವರು, 3 ಅಲ್ಲ 100 ಬಿಟ್ಟವರು ಅವರು. ಆದರೆ ಪ್ರಾಮಾಣಿಕವಾಗಿಯೇ ದುಷ್ಟನಾದವನಿಂದ ದಂಡನೆಗೊಳಗಾಗಿ ಅವನು ಅಯುಕ್ತನಾಗಿದ್ದಾನೆ, ಪಾಪಿಯಾಗಿದ್ದಾನೆ, ಒಬ್ಬ ಟೆರರಿಸ್ಟ್ ತರ ಆಗ್ಬಿಟ್ಟಿದ್ದಾನೆ, ದೇಶದ್ರೋಹಿ ಆಗಿದ್ದಾನೆ, ರೋಗಗ್ರಸ್ತನಾಗಿದ್ದಾನೆ, ಅಬ್ಸ್ಕಾಂಡಿ ಲೋಕಕ್ಕೆಲ್ಲ ಮೋಸ ಮಾಡಿ ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಹೆಣ್ಣು ಏನು ಮಾಡಬೇಕು ಇದನ್ನು ಕೊಟ್ಟಿದ್ದಾರೆ. ಯಾತಕ್ಕೆ ನಾನು ಹೇಳಿದೆ, ಸನಾತನ ಧರ್ಮ ಅದನ್ನ ನಡೆಸ್ತಕ್ಕಂಥ ಒಂದು ದೊಡ್ಡ ಬಾಧ್ಯತೆ ಹೊತ್ತ ಬ್ರಾಹ್ಮಣ ವರ್ಗದಲ್ಲಿ ಹೆಣ್ಣು ಮಕ್ಕಳಿಗೆ ಈ ವಿಷಯ ಗೊತ್ತಿರಲಿ ಅಂತ. ಈ ಗೊತ್ತಿರೋದ್ರಿಂದ ನಾಳೆ ನಾನು ಹೋಗ್ಬಿಟ್ಟು ಡಿವೋರ್ಸ್ ಮಾಡ್ತೀನಿ ಅಂತ ಪ್ರತಿಯೊಬ್ಬ ಹೆಣ್ಣು ಮಾಡಿದ್ರೆ ಅದು ಸರ್ವನಾಶನ. ಅಂದ್ರೆ ಶಾಸ್ತ್ರದಲ್ಲಿ ಕೂಡ ಇದು ಇದೆ. ಹಾಗಾಗಿ ನಿಜವಾಗಿ ತೊಂದರೆಗೆ ತುತ್ತಾಗಿ ವಿಚ್ಛೇದಿತರಾದಂತಹ ಮಹಿಳೆ ಮತ್ತೆಯೂ ಮದುವೆ ಆಗ್ಬಹುದು ಅಂತಿದೆ. ಅಮರಕೋಶ ಎಲ್ಲರೂ ಬಾಯಪಾಠ ಮಾಡೋದು, ಯಸ್ಯ ಜ್ಞಾನದಯ ಸಿಂಧೋ ರಗ ಗಸ್ಯಾನ ಗುಣ ಅಂತ 5ನೇ ವರ್ಷಕ್ಕೆ ಶುರು ಮಾಡ್ತಾರೆ. ಅಮರಕೋಶದಲ್ಲಿ ದಿದೀಶು ಪುನರ್ಭೂ ಈ ರೀತಿಯಾದ ಶಬ್ದಗಳಿವೆ. ಅವುಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ, 2ನೇ ಮದುವೆ ಮಾಡಿಕೊಂಡಂತ ಹೆಂಡತಿಯ ಗಂಡನಿಗೆ ದಿದಿಶು ಅಂತ ಹೆಸರು ಉಂಟು. ಯಾವನ ಹೆಂಡತಿ ಅವನು ಹೆಂಡತಿಯ ಪಾಲಿಗೆ ಅವನು 2ನೇ ಗಂಡನು, ಅಂದ್ರೆ ವಿಚ್ಛೇದನ ಮಾಡಿಯೋ ಅಥವಾ ಗಂಡ ತೀರಿಕೊಂಡ ಮೇಲೆ ಪುನರ್ವಿವಾಹ ಅಂಥದ್ದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಈ ಶಬ್ದಗಳು ಬಂದಿದ್ರಿಂದಲೇ ಗೊತ್ತಾಗುತ್ತದೆ. ಮತ್ತೆ ಸ್ತ್ರೀಗೆ ಪುನರ್ವಿವಾಹ ಇದ್ದದ್ದು ಋಗ್ವೇದದಲ್ಲಿಯೇ ಗೊತ್ತಾಗುತ್ತದೆ. ಅದಕ್ಕೆ ವಿದ್ಯಾರಣ್ಯ ಸ್ವಾಮಿಗಳ ಪೂರ್ವಾಶ್ರಮದ ಸಹೋದರರಾಗಿದ್ದ ಸಾಯಣಾಚಾರ್ಯ ಭಾಷ್ಯವೂ ಸಾಕ್ಷಿಯಾಗಿದೆ. ಹೀಗಾಗಿ ಬ್ರಾಹ್ಮಣ್ಯ ಮಹಿಳೆ ಅಂದ್ರೆ ಕಂದಾಚಾರ ಅಂತ ಏನೂ ಅರ್ಥ ಅಲ್ಲ. ಸಮಾಜದ ಮಾರ್ಪಾಡುಗಳಿಗೆ ಪ್ರಾಮಾಣಿಕವಾಗಿ ಆರೋಗ್ಯಕರವಾಗಿ ಸ್ಪಂದಿಸುವ, ಅರ್ಥ ಮಾಡಿಕೊಳ್ಳುವಂತಹ ವಿವೇಕವೂ ಇದೆ ಅಂತ ಗೊತ್ತಾಗುತ್ತದೆ. ಇದರದ್ದು ಮತ್ತು ಎಷ್ಟೆಷ್ಟೋ ಅಂಶಗಳಿವೆ. ಸಮಯಾಭಾವದಿಂದಾಗಿ ನಾನು ಹೆಚ್ಚು ತಿಳಿಸೋಕ್ಕಾಗ್ತಾ ಇಲ್ಲ. ಅರೆ ಮತ್ತೆ ಹೇಳ್ತೀನಿ, ಹಕ್ಕುಗಳಿಗಿಂತ ಕರ್ತವ್ಯ ಮುಖ್ಯ ಅನ್ನೋದು ಭಾರತೀಯತೆಯ ಲಕ್ಷಣ, ಬ್ರಾಹ್ಮಣ್ಯದ ಲಕ್ಷಣ. ಸ್ತ್ರೀತ್ವದ ಲಕ್ಷಣವೂ ಅದೇ, ವಿಪ್ರಸ್ತ್ರೀತ್ವದ ಲಕ್ಷಣವೂ ಅದೇ. ಮೊದಲು ಭಾರತೀಯರಾಗಿರಿ, ಸನಾತನ ಧರ್ಮೀಯರಾಗಿರಿ, ಬ್ರಾಹ್ಮಣರಾಗಿರಿ, ಕುಲವಧುಗಳಾಗಿರಿ ಅಂತ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮಸ್ಕಾರ. ಧರ್ಮ ಮತ್ತು ಸಂಸ್ಕೃತಿ, ನಾವೆಲ್ಲರೂ ಧರ್ಮವನ್ನ ಕಾಪಾಡಿದರೆ ಖಂಡಿತವಾಗಿ ಸಂಸ್ಕೃತಿ ಕೂಡ ಅದರಷ್ಟಿಗೆ ಅದೇ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಅತ್ಯಂತ ಕೂದಲೆಳೆಯ ಉಪಾಧಿಯಲ್ಲಿ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅನಂತ ಧನ್ಯವಾದಗಳು. ಕೋಟಿ ಶತಕೋಟಿ ನಮನಗಳು ತಮಗೆ. ದಯಮಾಡಿ ಇನ್ನೋರ್ವ ಮುಖ್ಯ ಅತಿಥಿಗಳು